ನಾವಿಲ್ಲೀಗ ರೀಚ್ ಆದ್ವಿ. ಇದು ಡೆಸರ್ಟ್ ಪ್ಲೇಸ್. ಓಕೆ, ಕ್ಯಾಂಪಿಂಗ್ ಎಲ್ಲ ಇದೆ ಇಲ್ಲಿ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನೋಡಿ ಸಾರಿಯಲ್ಲಿ ರೆಡಿ ಆದ್ದು. ಯಾವಾಗ್ಲೂ ಸಲ್ವಾರ್ ಕುರ್ತಾ ಜೀನ್ಸ್ ಇದೆ, ಹಾಗೆ ಬೋರ್ ಆಗಿದೆ, ಅದಕ್ಕೆ ಸಾರಿಯಲ್ಲಿ. ಹಾಗಲ್ಲ, ಇವತ್ತಿನ ಫಂಕ್ಷನ್ ಇದು ಡ್ರೆಸ್ ಕೋಡೇ ಟ್ರೆಡಿಷನಲ್ ವೇರ್. ಸೊ ಹಾಗೆ ತುಂಬಾ ಖುಷಿಯಲ್ಲಿ ಸಾರಿ ಉಟ್ಟೆಲ್ಲ ರೆಡಿ ಆದ್ದು. ಊರಲ್ಲೆಲ್ಲ ನಮ್ಗೆ ಸಾರಿ ಉಡುದಂದ್ರೆ ಸ್ವಲ್ಪ ಒಂದೆರಡು ದಿನ ಓಕೆ, ಮತ್ತೆ ಸಾರಿ ಉಡುದಂದ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗುವಾಗ. ಬಟ್ ಇಲ್ಲಿ ಅಪರೂಪಕ್ಕೆಲ್ಲ ಖುಷಿ ಆಗ್ತದೆ. ಹಾಗೆ ಇವತ್ತಿನ ಫಂಕ್ಷನ್ ಏನು ಅಂತ ನಿಮಗೆ ಮುಂದೆ ವಿಡಿಯೋ ನೋಡುವಾಗಲೇ ಗೊತ್ತಾಗ್ತದೆ. ನಾನು ಹೇಳೋದಕ್ಕಿಂತ ಅದು ನೀವು ವಿಡಿಯೋ ನೋಡಿದ್ರೇನೆ ಒಳ್ಳೇದು. ಇದು ಫಂಕ್ಷನ್ ನಮಗೆ ಕೂಡ ನಾವು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ಫಂಕ್ಷನ್ ಏನೆಲ್ಲ ಇದೆ ಅಂತ ನನಗೂ ಅಷ್ಟಾಗಿ ಐಡಿಯಾ ಇಲ್ಲ. ಬನ್ನಿ ನಾವೆಲ್ಲ ಹೋಗುವ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ನಾವೆಲ್ಲ ಒಟ್ಟಿಗೆ ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ. ನಾವೀಗ ಮನೆಯಿಂದ ಹೊರಟ್ವಿ. ಅಲ್ಲಿ ರೀಚ್ ಆಗ್ಲಿಕ್ಕೇನೆ ಈಗ 45 ಮಿನಿಟ್ಸ್ನಷ್ಟು ನಮಗೆ ಜರ್ನಿ ಇದೆ. ಈ ಪ್ರೋಗ್ರಾಮ್ ಬೆಳಿಗ್ಗೆ 11:30 ಸಂಜೆ 7 o'clock ವರೆಗೆ ಇರ್ತದೆ. ಹಾಗೇನೆ ಕತ್ಲಾಗ್ತಾ ಇದ್ದಾಗೆ ಫೈರ್ ಕ್ಯಾಂಪಿಂಗ್ ಅದು ಕೂಡ ನಾವು ನೋಡ್ಬೋದು. ಆಲ್ಮೋಸ್ಟ್ ಬಂದ್ವಿ ನಾವು. ಇನ್ನೊಂದು 15 ನಿಮಿಷದಲ್ಲಿ ನಾವು ರೀಚ್ ಆಗ್ತೇವೆ. ಈ ಪ್ಲೇಸ್ ಅಲ್ಲೆಲ್ಲ ಉಂಟಲ್ಲ, ಕಚ್ಚಾ ತೈಲವನ್ನು ತೆಗಿತಾ ಇರ್ತಾರೆ. ಇದೆಲ್ಲ ಏರಿಯಾ ಹಾಗೇನೆ. ಆ ಕೆಲಸ ಮಾಡೋದು ಇದೇ ಮೆಷಿನ್ ನೋಡಿ, ಅಲ್ಲೊಂದು ಮೆಷಿನ್ ತರ ಕಾಣ್ತಾ ಉಂಟಲ್ಲ, ಅದೇ ಮೆಷಿನ್. ಅದಕ್ಕೆ ಹೆಸರು ಪಂಪ್ ಜಾಕ್ ಅಂತ. ಅದನ್ನು ನಾನು ಇನ್ನು ಡೀಟೇಲ್ಡ್ ಆಗಿ ನಾನು ನಿಮಗೆ ತೋರಿಸ್ತೇನೆ ಅಲ್ಲಿ ರೀಚ್ ಆದ್ಮೇಲೆ. ಅದೆಲ್ಲ ಕಚ್ಚಾ ತೈಲವನ್ನು ತೆಗೆದು ಅದು ಮತ್ತೆ ಪೈಪ್ ಥ್ರೂ ರಿಫೈನರಿಗೆಲ್ಲ ಸಪ್ಲೈ ಮಾಡ್ತಾರೆ. ಇಲ್ಲಿ ಬ್ಯಾಕ್ಕೂ ಇದೆ, ಹಾಗೆ ಅದಕ್ಕೆಲ್ಲ ಸಪ್ಲೈ ಮಾಡಿ. ಬೇರೆನ್ ಪೆಟ್ರೋಕೆಮಿಕಲ್ ಕಂಪನಿ ಬ್ಯಾಕೋದು ಫುಲ್ ಫಾರ್ಮ್ ಹಾಗೆಲ್ಲ. ಈಗ ಅದ್ರ ಹೆಸರು ಚೇಂಜ್ ಆಗಿದೆ, ಬ್ಯಾಕೋ ಎನರ್ಜಿ ಅಂತ ಇದೆ. ಬ್ಯಾಕೋ ರಿಫೈನರಿ, ಸಾರಿ ಎನರ್ಜಿ ಅಂತ, ಬ್ಯಾಕೋ ರಿಫೈನರಿ. ನಾವಿಲ್ಲೀಗ ರೀಚ್ ಆದ್ವಿ. ಇದು ಡೆಸರ್ಟ್ ಪ್ಲೇಸ್. ಓಕೆ, ಕ್ಯಾಂಪಿಂಗ್ ಎಲ್ಲ ಇದೆ ಇಲ್ಲಿ. ನಾವಾಗ ಬರುವಾಗ ನೋಡಿದ್ವಲ್ಲ ಪಂಪ್ ಜಾಕ್, ಅದು ಮಿಷಿನ್ ನಾನು ನಿಮ್ಗೆ ಈಗ ಹತ್ರದಲ್ಲಿ ತೋರಿಸ್ತೇನೆ. ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಷಿನ್ ನೋಡಿ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಈ ಮಿಡಲ್ ಈಸ್ಟ್ ಅಲ್ಲಿ ಫಸ್ಟ್ ಆಯಿಲ್ ವೆಲ್ ಎಲ್ಲಿ ಡಿಸ್ಕವರ್ ಆದ್ದು ಅಂದ್ರೆ ಅದು ಬಹರೇನ್ ನಲ್ಲಿ. ಅದು 1932 ಅಲ್ಲಿ. ಮತ್ತೆ ಈ ತೆಗೆದಂತಹ ಕಚ್ಚಾ ತೈಲ ಉಂಟಲ್ಲ, ಕ್ರೂಡ್ ಆಯಿಲ್, ಇದನ್ನು ರಿಫೈನರಿಗೆ ಸಪ್ಲೈ ಮಾಡ್ತಾರೆ ಪೈಪ್ ಥ್ರೂ. ಮತ್ತೆ ಅವರು ಅಲ್ಲಿ ಪೆಟ್ರೋಲ್, ಡೀಸೆಲ್ ಅದೆಲ್ಲ ಡಿವೈಡ್ ಮಾಡುವಂತ ಪ್ರೊಸೆಸ್ ಎಲ್ಲ ಆಗ್ತದಂತೆ. ಅಲ್ಲಿ ಸುಮಾರಿದೆ ಈ ಕಡೆ ಅಂತದೆಲ್ಲ. ಇದು ವರ್ಕಿಂಗ್ ಅಲ್ಲಿ ಇಲ್ಲ, ಈಗ ಮೂವ್ ಆಗ್ತಾ ಇಲ್ಲ. ಸೊ ಹಾಗೆ ಸದ್ಯಕ್ಕೆ ಇದೊಂದು ಕೆಲಸ ಮಾಡ್ತಾ ಇದೆ. ಇದೆಲ್ಲ ಇಲ್ಲಿನ ಸುತ್ತ ಏರಿಯಾ. ಹೋಗುವ ನಾವಿವತ್ತು ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕೆ ಅಂತ ಬಂದು, ಆ ಪ್ರೋಗ್ರಾಮ್ ನಡೀತಾ ಇರೋದು ಇಲ್ಲೇ ಒಳಗೆ. ಬನ್ನಿ ಹೋಗುವ. ಮಂಗಳಂ ಸದ್ಗುರುವೇ ಮಾ ಮಂಗಳಂ ಮಕಾರ ಮಂಗಳಂ, ಮಾ ಮಂಗಳಂ ಮಕಾರ ಮಂಗಳಂ, ಮಹಾದೇವತಾನೆಯಾದ ಗುರುವೇ ಮಂಗಳಂ ಸದ್ಗುರುವೇ. ಇದು ಬಸವ ಸಮಿತಿ ಬಹರೇನ್ ವತಿಯಿಂದ ನಡೀತಾ ಇರುವಂತಹ ಪ್ರೋಗ್ರಾಮ್. ಹಾಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೀತಾ ಇದೆ. ಸೊ ಇನ್ನು ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಮತ್ತೆ ಮುಂದೆ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ನೆಕ್ಸ್ಟ್ ಉಂಟಲ್ಲ, ಈ ಮಕ್ಕಳಿಗೆಲ್ಲ ಗಾಳಿಪಟ ಎಲ್ಲ ಹಾರಿಸ್ಲಿಕ್ಕೆ ಉಂಟು, ಕೈಟ್ ಫೆಸ್ಟಿವಲ್ ತರ ಇದೆ. ನೆಕ್ಸ್ಟ್ ಈಗ ನೋಡಿ ಊಟದ ಸಮಯ, ಲಂಚ್ ಟೈಮ್. ಉತ್ತರ ಕನ್ನಡ ಶೈಲಿಯ ಊಟ ಇದು. ಸುಮಾರು ಒಂದು 10-12 ಬಗೆ ಇತ್ತ ಅಂತ. ನೆಕ್ಸ್ಟ್ ಕರೆಕ್ಟಾಗಿ ಕೌಂಟ್ ಮಾಡಲಿಲ್ಲ, ಬಟ್ ಸುಮಾರು ವೆರೈಟಿ ಇತ್ತು. ಎಲ್ಲರೂ ಅವರವರು ಮನೆಯಿಂದ ಮಾಡ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು. ನಮಗೆಲ್ಲ ಅಪ್ರೂಪ್ ಅಲ್ವಾ ಇಂಥದ್ದೆಲ್ಲ ಸಿಗೋದು. ನಾನೇ ದತ್ತಪ್ಪ, ದತ್ತಪ್ಪನಿಗೆ ಓಟ್ ಹಾಕ್ರಿ. ಹೌದು ನೋಡಿ, ಎಲ್ಲ ಗಾಳಿಪಟ ಬಿಡ್ತಾ ಇದ್ದಾರೆ.
ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪಲತಾ. ಯಾವ ಊರು? ನಂದು ಗದಗ. ನಾನು ಬೆಂಗಳೂರಲ್ಲಿ ಇರೋದು. ಹೌದಾ? ನಾವು ಮಂಗಳೂರು. ಹೌದಾ? ಹಾಯ್. ಪಂಚಾಮೃತ. ಇಷ್ಟೊಂದು ಗಾಳಿಪಟ ಇದೆ ನೋಡಿ. ಬಾಬು ತಿಕ್ಕಂಡೆ ತಿಕ್ಕಜಾ ಒಂದು ಪುಡಿ ಇರುತ್ತೆ. ಹಾಯ್. ಏನ್ ಹೆಸರು? ನಿನ್ನ ಹೆಸರು ಏನ್ ಹೇಳು? ಗಾಳಿಪಟ ಬೇಕಾ? ಇವತ್ತು ಬಸವ ಸಮಿತಿ ಬೈರಿನ್ ವತಿಯಿಂದ ಸಂಕ್ರಾಂತಿಯ ನಿಮಿತ್ತವಾಗಿ ಎಲ್ಲ 190ನೇ ಮಹಾಮನೆಯನ್ನು ಆಚರಿಸಿದ್ದೀವಿ ಒಂದು ಡೆಸರ್ಟ್ ಕ್ಯಾಂಪಲ್ಲಿ. ಮತ್ತೆ ಸಂಕ್ರಾಂತಿ ನಿಮಿತ್ತ ಎಲ್ಲ ಮಕ್ಕಳಿಗೂ ನಾವು ಒಂದು ಕೈಟ್ ಫೆಸ್ಟಿವಲ್ ಇಟ್ಟಿದ್ದೀವಿ. ಮತ್ತೆ ವಿಧ ವಿಧವಾದ ಹಳ್ಳಿ ಊಟ, ಲೈಕ್ ನಾವು ಶೇಂಗಾದ ಹೋಳಿಗೆ, ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಎಣ್ಣೆಗಾಯಿ ಅಂತೀರ ನಿಮ್ಮ ಕಡೆ, ಅದನ್ನೆಲ್ಲ ಇಟ್ಟು ನಾವು ಒಂದು ಸುಮಾರು 80-90 ಜನ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬೈರಿನ್ ಡೆಸರ್ಟ್ ಕ್ಯಾಂಪಲ್ಲಿ. ಈ ತಿಂಗಳು ಒಂದು ಮಹಾಮನೆ ಮಾಡ್ತೀವಿ ಬಸವ ಸಮಿತಿ ಬೈರಿನ್ ಅವರು. ಇದರಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಬಸವ ಸಮಿತಿ ಬೈರಿನ್ ಕನ್ನಡಿಗರೆಲ್ಲ. ಓಕೆ, ಥ್ಯಾಂಕ್ ಯು. ಇದು ತುಂಬಾ ಸ್ಪೆಷಲ್ ಆಗಿದೆ ಅಲ್ವಾ ಗಾಳಿಪಟ? ಈಗಲ್ಲ. ಫೈನಲಿ ಗಾಳಿಪಟ ರೆಡಿಯಾ? ಯಾರ್ದೋ ಗಾಳಿಪಟ, ಯಾರ್ದೋ ಬಾಲಂಗೋಚಿ, ಯಾರ್ದೋ ದಾರ. ಗುಲ್ಬರ್ಗನಾ? ಓಕೆ. ಯಾವ್ದು ಕ್ಲಾಸ್? ಫೋರ್ತ್. ಸ್ಕೂಲ್? ಇಂಡಿಯನ್ ಸ್ಕೂಲ್. ಇವರ ಕನ್ನಡ ನೋಡಿ ಎಷ್ಟು ಖುಷಿ ಆಗ್ತದಲ್ಲ ಕೇಳಲಿಕ್ಕೆ. ನಮ್ದು ಮಂಗಳೂರು ಕನ್ನಡ ಸ್ವಲ್ಪ ಡಿಫ್ರೆಂಟ್ ಅಲ್ಲ ಅಲ್ವಾ? ನೋಡಿ, ಇದೊಂದು ಗಾಳಿಪಟ ಮೇಲೆ ಹೋಗಿ ಪರಿಚಯ ಮಾಡುವ. ಇವರು ಸಂಗಮೇಶ್ ಅವರ ಅತ್ತೆ. ಹೇಗಾಗ್ತದೆ ನಿಮ್ಗೆ? ಬೇರೆ ಖುಷಿ ಆಗ್ತಿದ್ಯಾ? 1 ವರ್ಷ ಕಳೀತಲ್ವಾ ನೀವು ಬಂದಿಲ್ಲಿ? 1 ವರ್ಷ ಆಯ್ತು, ಜಾಸ್ತಿ ಆಯ್ತಲ್ವಾ? ಹೋದ ವರ್ಷ ಬಂದಿದ್ರಿ. ನೋಡಿ, ಇದೆಲ್ಲ ಗಾಳಿಪಟ. ಗಾಳಿಪಟ ಹೇಗೆ ಸಮಾಚಾರ ಮತ್ತೆ ಮಾಡ್ಬೇಕು. ಹೋಗಿ ನೈಟ್ ಮಲ್ಕೋದಾಗ ಇಲ್ವಾ? ಮತ್ತೇನು ಡ್ಯೂಟಿ? ಅಲ್ಲೇ ಮಲ್ಕೊಳ್ಳೋ ಬಿಡೋದಿಲ್ಲ.
ಮುದುಡಿದ ಸಾಗರೇ ಅರಳಿತು ಬೆಳಕೋಟಿ ಗಂಗಾನಂದು ಕಾಲದಲ್ಲಿ ಯಾರ ಬಾರೋ ಬಾರೋ ರಣಧೀರ ಬಾರೋ ಬಾರೋ ಮೈಗಂಗೂರೇ ನೀ ಬಂದರೆ ಸಪನಾರ ಹಾರ ಕೇಳವ ಮಾಡಿ ನೋಡಿಗೆ ಬೈರವ ವಾ 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 ಒಲವಿನ ಹುಡುಗರಿಗೆ ಅಲ್ಲದ ನೋಡ್ ಪಾಪ ಹೋಗ್ ಕಣ್ಣೆಲ್ಲ ಉರಿಯೋದು ಚಳಿ ಜಾಸ್ತಿ ಆಗಿದೆ. ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ.